ಹಲೋ ನಮಸ್ತೆ, ದಿಸ್ ಈಸ್ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಮಲೆನಾಡಿನಲ್ಲಿ ಆಗುವಂತಹ ಅಡಿಕೆ ಕೊಯ್ಲಿನ ಪಾರ್ಟ್ 2 ಆಗಿರುತ್ತೆ. ಆಸ್ ಯು ಆಲ್ ನೋ, ಪಾರ್ಟ್ 1 ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಪೋರ್ಟಿಂದ ದಟ್ ವಿಡಿಯೋ ಹ್ಯಾಸ್ ಗಾಟ್ 55K ವ್ಯೂಸ್ ಆ್ಯಂಡ್ ಯು ಆರ್ ಸ್ಟಿಲ್ ಕೌಂಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ಯುವರ್ ಸೋ ಮಚ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ನಿಮ್ಮ ಈ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದು ಮಲೆನಾಡಿನಲ್ಲಿ ಆಗುವಂತಹ ಅಡಿಕೆ ಕೊಯ್ಲಿನ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಆರ್ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ಪಾರ್ಟ್ 1 ಕೂಡ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಇನ್ನು ಲೇಟ್ ಮಾಡದೆ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನೀವು ನೋಡ್ತಿರೋದು ಇವಾಗ ಅಡಿಕೆ ಉದುರು ಮಾಡೋದು ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನು ತೋರಿಸ್ಲಿಕ್ಕಾಗಲಿಲ್ಲ, ಹಾಗಾಗಿ ಇದನ್ನು ತೋರಿಸೋಣ ಅಂತ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಮರದ ದಿಮ್ಮಿ ಮೇಲೆ ಈ ಥರ ಅಡಿಕೆ ಕೊನೆಯನ್ನು ಹೊಡೆದು ಉದುರಿಸ್ತಾರೆ ಅಂತ ಹೇಳಿದ್ದೆ ಅಷ್ಟೇ, ಬಟ್ ತೋರಿಸಿರಲಿಲ್ಲ. ಅಂಥದ್ದೇನಿಲ್ಲ, ಒಂದು ಹಗ್ಗನ ಯೂಸ್ ಮಾಡಿ ಅದಕ್ಕೆ ಕೊನೆ ಸಿಕ್ಕಿಸಿ ಹೊಡಿತಾ ಇರೋದು ಅಷ್ಟೇ, ಬಟ್ ಅದನ್ನು ತೋರಿಸೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಮ್ಮಲ್ಲೀಗ ಸೆಕೆಂಡ್ ಟ್ರಿಪ್ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿದೆ. ಫಸ್ಟ್ ಕೊಯ್ಲು ಆಯಿತು. ನಾನು ಇದನ್ನೆಲ್ಲ ಪ್ರೀವಿಯಸ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೊ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಪಾರ್ಟ್ 1ನಲ್ಲಿ ಗ್ರೀನ್ ಅಡಿಕೆಕಾಯಿಗಳನ್ನು ಹೇಗೆ ಸುಲಿತೀವಿ ಹಾಗೆ ಅದರ ಪ್ರಾಸೆಸ್ ಎಲ್ಲ ನಾನು ಹೇಳಿಬಿಟ್ಟಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಟ್ ಅಡಿಕೆನ ಯಾವ ರೀತಿ ಸುಲಿತೀವಿ ಆ್ಯಂಡ್ ಇದಕ್ಕೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಂತ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಗೋಟ್ ಅಡಿಕೆ ಅಂದರೆ ಫಸ್ಟ್ ಆಫ್ ಆಲ್ ಮರದಲ್ಲೇ ಹಣ್ಣಾಗಿರುವಂತಹ ಕಾಯಿಗಳಿವು. ಅಂದರೆ ಇದನ್ನು ಮರದಿಂದ ತೆಗೆಯೋದು ಸ್ವಲ್ಪ ಲೇಟ್ ಆಗಿರುತ್ತೆ ಅಥವಾ ಮೊದಲೇ ಬಿಟ್ಬಿಟ್ಟಿರುತ್ತೆ, ಆವಾಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಥವಾ ಮರದಲ್ಲೇ ಹಣ್ಣಾಗುವಂಥದ್ದು. ನಾನು ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಗೋಟ್ ಅಡಿಕೆ ಸುಲಿಯೋಕ್ಕೆ ನಮ್ಮ ಹತ್ರ ಮಷಿನ್ ಇದೆ ಅಂತ ನಾನು ಹೇಳಿದ್ದೆ. ಸೊ ಈ ಮಷಿನ್ ಸಹಾಯದಿಂದ ನಾವು ಯಾವ ರೀತಿ ಅಡಿಕೆ ಸುಲಿತೀವಿ ಹಾಗೆ ಇದರಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಮಷಿನ್ನ ಇನ್ಸೈಡ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಿಮಗೆ ಕಾಣಿಸ್ತಿರೋ ಹಾಗೆ ಅಲ್ಲೆಲ್ಲ ಲೈನ್ಸ್ ಕಾಣ್ತಿರ್ಬೋದು, ಅದೆಲ್ಲ ಗ್ಯಾಪ್ಸ್. ಆ್ಯಕ್ಚುಲಿ ಸಿಪ್ಪೆ ಹೊರಗೆ ಹೋಗಲಿ ಅನ್ನೋ ಉದ್ದೇಶದಿಂದ ಮಾಡಿದಾರೇನೋ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋದು ಬ್ಲೇಡ್ಸ್, ಅದು 6 ಬ್ಲೇಡ್ಸ್ ಇದೆ, ಈ ಕಡೆ 3 ಆ ಕಡೆ 3 ಅಂತ. ಸೊ ಈ ಬ್ಲೇಡ್ ಸಹಾಯದಿಂದನೇ ಅಡಿಕೆ ಸುಲಿಯುವಂಥದ್ದು. ಹಾಗೆ ಕಾಣಿಸ್ತಾ ಇರ್ಬೋದು, ತುಂಬ ಅಡಿಕೆಗಳಲ್ಲಿ ಸಿಕ್ಕಾಕೊಂಡಿದೆ, ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಸೊ ಇದಿಷ್ಟು ಮಷೀನ್ನ ಇನ್ಸೈಡ್ ಆಯಿತು. ಆ್ಯಂಡ್ ಸುಲಿದಿರುವಂಥ ಅಡಿಕೆ ಹಾರಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಲಿಡ್ ಇದೆ, ಸೈಡಲ್ಲಿ ಒಂದು ಪುಟ್ ಡೋರ್ ಥರ ಇದೆ. ಇದನ್ನು ಮೇಲಕ್ಕೆ ಎಳೆಯೋದ್ರ ಮೂಲಕ ಅಲ್ಲಿ ಒಳಗಿರೋ ಅಡಿಕೆನ ಹೊರಗೆ ತೆಗಿಬೋದು. ಅಂದರೆ ನಾವು ಬುಟ್ಟಿ ಇಟ್ಕೊಂಡಿದ್ರೆ ಈ ಕೆಳಗಡೆ ಅಡಿಕೆ ಉದುರಿ ಬರುತ್ತೆ. ಸೊ ಹೀಗೆ ಮಷೀನ್ನ ಒಂದು ರಫ್ ಸ್ಕೆಚ್ ಈಗಾಗಲೇ ಕೊಟ್ಟೆ ನಾನು. ಇನ್ನು ಮಷೀನ್ನ ಸ್ಟಾರ್ಟ್ ಮಾಡಿ ಯಾವ ರೀತಿ ಕೆಲಸಗಳಿದೆ ಅಂತ ಇನ್ನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತೀರೋ ಹಾಗೆ ಪ್ರದೀಪ್ ಗೋಟ್ ಅಡಿಕೆ ಹಾಕ್ತಾ ಇದ್ದಾರೆ. ಅದರೊಳಗಡೆ ಹಾಕೋದು, ಅಲ್ಲಿ ಸ್ಪೇಸ್ ಕೊಟ್ಟಿದ್ದಾರಲ್ಲ ಆ ಲಿಡ್ಡಲ್ಲಿ, ಅಲ್ಲಿ ಹಾಕಿ ಅದನ್ನು ಕವರ್ ಮಾಡಿದ್ರು. ಅಂದರೆ ಒಂದೊಂದು ಅಡಿಕೆ ಹಾರಿಬಿಡುತ್ತೆ, ಹಾಗಾಗಿ ಅದನ್ನು ಒಂದು ಪುಟ್ಟು ಮಣೆ ತೊಗೊಂಡು ಅದಕ್ಕೆ ಕವರ್ ಮಾಡಿದ್ದಾರೆ. ಅದೇನು ಮಷೀನ್ ಜೊತೆಗೆ ಬಂದಿದ್ದಲ್ಲ, ಇವರೇ ಐಡಿಯಾ ಮಾಡಿ ಇಟ್ಟಿದ್ದು ಅಡಿಕೆ ಹಾರಬಾರ್ದು ಅಂತ. ಸೊ ಇನ್ನು ಅಡಿಕೆ ಸುಲಿಯೋ ಪ್ರೊಸೆಸ್ಸು ಅಷ್ಟೇ, ಒಂದೇ ಸರಿಗೆಲ್ಲ ಆಗೋದಿಲ್ಲ ಮಷೀನಲ್ಲಿ. ಇದನ್ನು ನಮ್ಮಲ್ಲಿ 3 ಸರಿ ಹಾಕ್ತಾರೆ. ಆ 3 ಸರಿನೂ ಯಾವ್ಯಾವ ರೀತಿ ಕ್ಲೀನಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಹಾಗೆ ನೀವು ನೋಡ್ತಿರ್ಬೋದು ಸಿಪ್ಪೆ ರಾಶಿ ಆಗ್ತಾ ಇದೆ. ಅಲ್ಲಿ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಮಷೀನ್ ಹತ್ರ, ಯಾಕಂದರೆ ಅಲ್ಲಿ ಸಿಪ್ಪೆ ಕೂತ್ಬಿಟ್ರೆ ಮತ್ತೆ ಅಲ್ಲಿ ಒಳಗಿರೋ ಸಿಪ್ಪೆ ಹಾರೋದಿಲ್ಲ. ಸೊ ಅದಕ್ಕಾಗಿ ನಮ್ಮ ಲೇಬರಲ್ಲಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಮಷೀನ್ ಹತ್ರ ಅಂತೂ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೆ ಸುತ್ತನೂ ಅಷ್ಟೇ ಸಖತ್ತು ಸ್ಪ್ರೆಡ್ ಆಗಿರುತ್ತೆ, ಒಳ್ಳೆ ಕ್ಯಾರೆಟ್ ಹಲ್ವಾ ಫೀಲ್ ಕೊಡ್ತಿರುತ್ತೆ. ಅದು ಫಸ್ಟ್ ಟ್ರಿಪ್ಪಿಂದು ಅಡಿಕೆ ಸಿಪ್ಪೆ. ಸೊ ಸ್ಮೂತಾಗಿರುತ್ತೆ, ಅದನ್ನೇ ತೋರಿಸ್ತಾ ಇರೋದು. ಅಂದರೆ ಒಂದಿಷ್ಟು ಸ್ಟಾಕ್ ಆಗಿತ್ತು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸಿಪ್ಪೆ ಕತೆ ಅಲ್ಲೇ ಬಿಟ್ಟು ಈಗ ಅಡಿಕೆ ಸುಲಿಯೋದ್ರ ಕಡೆ ಹೇಳ್ತೀನಿ. ಅಂದರೆ ನಾನೀಗ 3 ಸರಿ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ಇದೀಗ ಫಸ್ಟ್ ಟ್ರಿಪ್ಪಿನ ಅಡಿಕೆ. ಅಂದರೆ ಆ ಕೇಸರಿ ಲೇಯರ್ ಮಾತ್ರ ಹೋಗಿ ಬಂದಿರುತ್ತೆ ಈ ಫಸ್ಟ್ ಟ್ರಿಪ್ ಅಡಿಕೆಯಲ್ಲಿ. ಹಾಗೆ ಇನ್ನು 2 ಸರಿ ಹಾಕೋದ್ರಿಂದ ಆಲ್ಮೋಸ್ಟ್ ಕ್ಲೀನ್ ಆಗ್ತಾ ಬರುತ್ತೆ. ಆ್ಯಕ್ಚುಲಿ ಮೊದಲೆಲ್ಲ ಗೋಟ್ ಅಡಿಕೆ ಅಂದರೆ ಸುಲಿಯೋಕ್ಕೆ ಜನನೇ ಬರ್ತಿರಲಿಲ್ಲ, ಹಾಗಾಗಿ ಮಷಿನ್ ತರಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ನಾವು ಅಂಗಳದಲ್ಲೇ 2 months ಎಲ್ಲ ಒಣಗಿಸಿ ಹಾಗೆ ಇಡೀನೇ ಸೇಲಿ ಕೊಡ್ತಾಯಿದ್ವಿ. ಬಟ್ ಈಗ ಮಷಿನ್ ತಂದಿರೋದ್ರಿಂದ ಈ ರೀತಿ ಸುಲಿದು ಅದನ್ನು ಒಂದು ಕ್ಲೀನಾಗಿ ಅಡಿಕೆ ರೂಪ ಕೊಟ್ಟೆ ಸೇಲ್ ಮಾಡೋಕ್ಕೆ ಬಿಡ್ತಾಯಿದ್ದೀವಿ. ಅಂದರೆ ಇಡೀ ಕಾಯಿ ಕೊಡ್ತಾ ಇಲ್ಲ. ಸೊ 2 ತಿಂಗಳುಗಳ ಕಾಲ ಫುಲ್ಲು ಒಣಗಿಸ್ಬೇಕಾಗಿತ್ತು, ಒಣಗಿಸಿ ಮತ್ತು ಕೊಡೋವಂಥದ್ದು. ಆದರೆ ಈಗ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ನೀವು ಅಡಿಕೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಬರುತ್ತೆ. ಬಟ್ ಇದು ಫಸ್ಟ್ ರೌಂಡ್ ಅಡಿಕೆ ಆಗಿರೋದ್ರಿಂದ 85% ಹಾಗೆ ಬಂದಿರುತ್ತೆ, ಒಂದು 15% ಒಳ್ಳೆ ಅಡಿಕೆ ಸಿಗುತ್ತೆ. ಬಟ್ 3 ರೌಂಡ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಯಾವ ರೀತಿ ಅಡಿಕೆ ಇದ್ದಿದ್ದು ಎಷ್ಟರ ಮಟ್ಟಿಗೆ ಕ್ಲೀನಾಗಿ ಸಿಗುತ್ತೆ ನಮಗೆ ಅಂತ.
ಹೇಳಬೇಕಂದ್ರೆ ಫಸ್ಟ್ ರೌಂಡ್ ಅಡಿಕೆಯಲ್ಲಿ ಆರಿಸೋದು ಕಷ್ಟ ಅಲ್ಲ, ಯಾಕಂದರೆ ತುಂಬ ಅಂದರೆ ಜಬ್ಬೆ ಜಾಸ್ತಿ ಇರೋದ್ರಿಂದ ಬೇಗ ಬೇಗ ಎಳೆದು ಹಾಕಿ ತೆಗೆದುಬಿಡ್ತಾರೆ. ಇದೀಗ ಆರಿಸಿಟ್ಟಿರೋ ಅಡಿಕೆ ಇದೀಗ ಸೆಕೆಂಡ್ ಟ್ರಿಪ್ಪಿಗೆ ರೆಡಿ ಆಗಿದೆ ಮಷೀನಿಗೆ ಹಾಕೋಕ್ಕೆ ನಾ ತೋರಿಸ್ತಾ ಇರೋದು. ಆ್ಯಂಡ್ ಇದೆಷ್ಟು ಮಟ್ಟಿಗೆ ಕ್ಲೀನಾಗಿ ಬರುತ್ತೆ ಅಂತಲೂ ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಹಾಗೆ ಇನ್ನೊಂದು ವಿಷಯನ ಹೇಳೋದು ಮರ್ತೋದೆ, ನಾವು ಪ್ರತಿ ಸರಿ ಅಡಿಕೆ ಹಾಕ್ತಾನು ಮಷೀನಿಗೆ ಅರ್ಧ ಗಂಟೆ ಕಾಲು ಗಂಟೆ ಎಲ್ಲ ಹಾಕಲ್ಲ, ಓನ್ಲಿ 4 to 6 minutes ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 6 minutes ಅಷ್ಟೇ. ಸೊ ಅಷ್ಟೊತ್ತಿಗೆ ಹಾಕಿ ತೆಗೆದು ಬಂದಾಗ ಇದಿಷ್ಟು ಮಟ್ಟಿಗೆ ಕ್ಲೀನ್ ಆಗುತ್ತೆ. ಈ ಸರಿ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ, ಅಂದರೆ ಒಂದು 60% ಚೆನ್ನಾಗೇ ಬಂದುಬಿಡುತ್ತೆ, ಕ್ಲೀನಾಗಿ ಬರುತ್ತೆ. ಇನ್ನು 40% ಮತ್ತೆ ಲೇಯರ್ ಉಳ್ಕೊಳ್ಳುತ್ತೆ. ಸೊ ಅದನ್ನು ಥರ್ಡ್ ರೌಂಡಿಗೆ ಹಾಕ್ತಾರೆ. ಆ್ಯಂಡ್ ಇನ್ನೂ ಒಂದು ಹೇಳಬೇಕಂದ್ರೆ ಇಲ್ಲಿ ಅಡಿಕೆ ಬೀಳೋ ಜಾಗದಲ್ಲಿ ಚೀಲನೋ ಬಟ್ಟೆನೋ ಇದೆಯಲ್ಲ, ಅದು ಕಟ್ಟಿದ್ದು ನಾವೇ. ಫಸ್ಟ್ ಆ್ಯಕ್ಚುಲಿ ಇರಲಿಲ್ಲ, ಓಪನ್ ಇತ್ತು. ಬಟ್ ಈ ಥರ ಅಡಿಕೆ ಓಪನ್ ಮಾಡಿ ತೆಗೆಯೋಷ್ಟೊತ್ತಿಗೆ ಹಾರ್ತಾ ಇತ್ತು. ಹಾಗಾಗಿ ಪ್ರದೀಪಿನ ಐಡಿಯಾ ಅದು. ಅದೊಂದು ಚೆನ್ನಾಗಿ ಅನಿಸುತ್ತೆ. ಸೊ ನೀವೀಗ ನೋಡ್ತಿರೋದು ಸೆಕೆಂಡ್ ರೌಂಡ್ ಕ್ಲೀನಾಗಿ ಬಂದಂಥ ಅಡಿಕೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಆಲ್ಮೋಸ್ಟ್ ಕ್ರೀಮ್ ಕಲರಿಗೆ ಬಂದುಬಿಟ್ಟಿದೆ. ನೀವೀಗ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫಸ್ಟ್ ರೌಂಡ್ ಕ್ಲೀನ್ ಆಗಿದ್ದು ಒಂಥರ ಬಾದಾಮ್ ಕಲರಲ್ಲಿದೆ, ಇದು ಫುಲ್ ಕ್ರೀಮ್ ಬಂದುಬಿಟ್ಟಿದೆ. ಅಂದರೆ ಅದು ಲೇಯರ್ ಕಂಪ್ಲೀಟಾಗಿ ಹೋಗಿದೆ. ಹೀಗೆ ಮಷೀನಲ್ಲಿ ಸುಲಿದು ಒಂದು ಕಡೆ ರಾಶಿ ಹಾಕಿ ಅದನ್ನು ಮತ್ತೆ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡೋ ಪ್ರೊಸೆಸ್ಸು ಅಷ್ಟೇ. ಇದರಲ್ಲಿ ಸಣ್ಣ ಸಣ್ಣ ಜೂಗುಳ್ದಿರುತ್ತಲ್ಲ ಅದನ್ನು ಕೈಯಲ್ಲೇ ರಿಮೂವ್ ಮಾಡಿಬಿಡ್ತಾರೆ. ಆ್ಯಂಡ್ ಇನ್ನು ಉಳಿದ ಅಡಿಕೆಗಳು ಮಷೀನಲ್ಲೇ ಆಲ್ರೆಡಿ ಕ್ಲೀನಾಗಿ ಬಂದುಬಿಟ್ಟಿರುತ್ತೆ. ಸೊ ಅದನ್ನು ತೆಗೆದು ಬುಟ್ಟಿಗೆ ಹಾಕೋದೊಂದೇ ಕೆಲಸ. ಅವಾಗೆಲ್ಲ ಗೋಟ್ ಅಡಿಕೆನ ಹಾಗೆ ಕೊಡ್ತಿದ್ವಿ, ಒಣಗಿಸಿ ಕೊಡ್ತಿದ್ವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಥರ ಸುಲಿದು ಕ್ಲೀನ್ ಮಾಡಿ ಕೊಡೋದ್ರಿಂದ ವ್ಯಾಲ್ಯೂ ಜಾಸ್ತಿ, ಅಂದರೆ ಬೆಲೆ ಜಾಸ್ತಿ. ಆ್ಯಕ್ಚುಲಿ ಗೋಟ್ ಅಡಿಕೆಯಲ್ಲಿ 60% ರಾಶಿ ಇಡಿಗೆ ಸೇರುತ್ತೆ. ಅಂದರೆ ನಾವು ಗ್ರೀನ್ ಅಡಿಕೆಗೆ ಸುಲಿದು ಸೇಲಿಗೆ ಬಿಡ್ತೀವಲ್ಲ, ಅದು ಎಷ್ಟು ವ್ಯಾಲ್ಯೂ ಸಿಗುತ್ತೋ ಅಷ್ಟೇ ವ್ಯಾಲ್ಯೂ ಗೋಟ್ ಅಡಿಕೆಯಲ್ಲಿ 60% ನಮಗೆ ಸಿಗುತ್ತೆ. ಸೊ ಇದೊಂದು ರೀತಿ ಪ್ರಾಫಿಟ್ ಅಂತಲೇ ಹೇಳ್ಬೋದು ನಮಗೆ. ಹೀಗೆ ನೋಡಿ, ಇದು ಆಲ್ಮೋಸ್ಟ್ ಸೆಕೆಂಡ್ ಟ್ರಿಪ್ಪಲ್ಲಿ ಕ್ಲೀನ್ ಆಗಿರೋ ಅಡಿಕೆ. ಇನ್ನು ಈ ಸೆಕೆಂಡ್ ಟ್ರಿಪ್ಪಿಂದ ಉಳಿದಿರೋ ಈ ಜಬ್ಬು ಅಡಿಕೆನ ಥರ್ಡ್ ರೌಂಡಿಗೆ ಹಾಕೋಂಥದ್ದು. ನಾನೀಗ ತೋರಿಸ್ತಿರೋದು ಸೆಕೆಂಡ್ ರೌಂಡಲ್ಲಿ ಕ್ಲೀನಾಗಿ ಉಳಿದಂತಹ ಅಡಿಕೆ, ಜಬ್ಬು ಅಡಿಕೆ. ಇದನ್ನು ನೆಕ್ಸ್ಟ್ ಟ್ರಿಪ್ ಮಷೀನಿಗೆ ಹಾಕಬೇಕು. ಆ್ಯಂಡ್ ಸೆಕೆಂಡ್ ರೌಂಡಿಗೆ ಕಂಪೇರ್ ಮಾಡಿದ್ರೆ ಥರ್ಡ್ ರೌಂಡಿಗೆ ಅಡಿಕೆ ಜಾಸ್ತಿ ಉಳ್ಕೊಳ್ಳೋದಿಲ್ಲ. ಅಂದರೆ ಜಬ್ಬು ಅಂತ ಹೇಳಿದ್ನಲ್ಲ, ಅದು ಅಂದರೆ ಲೇಯರ್ ಇರೋಂಥದ್ದು. ಸೊ ಇದೀಗ ಥರ್ಡ್ ರೌಂಡ್ ಅಡಿಕೆ. ಇದರಲ್ಲಿ ಸ್ವಲ್ಪ ಜೂಗು ಜಾಸ್ತಿ ಹಾರುತ್ತೆ, ಅಂದರೆ ಧೂಳಿರುತ್ತೆ, ಸಿಪ್ಪೆಗಿಂತ ಧೂಳು ಜಾಸ್ತಿ. ಇದು ಆ್ಯಕ್ಚುಲಿ ಫೈನಲ್ ರೌಂಡ್ ಆಗಿರೋದ್ರಿಂದ ಇದು ಇನ್ನೂ ಮತ್ತೊಂದು ಸರಿ ರಿಪೀಟ್ ಹಾಕೋದಿಲ್ಲ. ಹಾಗೆ ಸಣ್ಣ ಸಣ್ಣ ಜೂಗ್ ಏನಾದ್ರು ಉಳ್ಕೊಂಡ್ರು ಕೂಡ ಕೈಯಲ್ಲೇ ರಿಮೂವ್ ಮಾಡಿಬಿಡ್ತಾರೆ. ಮತ್ತು ಅಂಥದ್ದು ತೆಗಿಯೋಕ್ಕಾಗಿಲ್ಲ ಅಂದರೆ ಅದು ಗೊರಬ್ಲಿಗೆ ಹೋಗುತ್ತೆ. ಅಷ್ಟೇನು ಉಳ್ಕೊಳ್ಳೋಷ್ಟೇನು ಇರೋದು ಇಲ್ಲ. ನಿಮಗೆ ಆಲ್ಮೋಸ್ಟ್ ಡಿಫ್ರೆನ್ಸ್ ಕಾಣ್ಬೋದು ಸೆಕೆಂಡ್ ರೌಂಡಿಗೂ ಥರ್ಡ್ ರೌಂಡಿಗೂ. ಇದರಲ್ಲಿ ಕೇವಲ ಕೆಲವು ಅಡಿಕೆಗಳು ಮಾತ್ರ ಜೂಗಿರೋದು. ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ಕಂಪ್ಲೀಟಾಗಿ ಗೋಟ್ ಅಡಿಕೆಯ ಪ್ರಾಸೆಸ್ಸೇ ಆಗಿದೆ. ಯಾಕಂದರೆ ಪಾರ್ಟ್ 1ನಲ್ಲಿ ಅಡಿಕೆಯ ಇನ್ನು ಉಳಿದ ಎಲ್ಲ ಕೆಲಸಗಳದ್ದು ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಅಂದರೆ ಅದರಲ್ಲಿ ಕೊನೆ ತೆಗೆಯೋದು, ಅಡಿಕೆ ಬೇಯಿಸೋದು ಎಲ್ಲ ಪ್ರಾಸೆಸ್ಸು ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಗೋಟ್ ಅಡಿಕೆದು ಅದೆಲ್ಲ ತೋರ್ಸಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಗೋಟ್ ಅಡಿಕೆಯಲ್ಲಿ ಸುಲಿಯೋದೊಂದೇ ಡಿಫ್ರೆಂಟು, ಮತ್ತು ಬೇರೆ ಎಲ್ಲ ಪ್ರೊಸೆಸ್ಸು ಗ್ರೀನ್ ಅಡಿಕೆ ಕಾಯಿಲಿ ಯಾವ ರೀತಿ ಆಗುತ್ತೋ ಅದೇ ರೀತಿ. ಹಾಗಾಗಿ ಅದನ್ನು ತೋರಿಸ್ತಿಲ್ಲ. ಆ್ಯಂಡ್ ಕೊನೆಯದಾಗಿ ಇನ್ನೊಂದು ಡಿಫ್ರೆನ್ಸ್ ಅಂದರೆ ಗ್ರೀನ್ ಅಡಿಕೆ ಕಾಯಿ ಸುಲಿದ ತಕ್ಷಣ ಡೈರೆಕ್ಟಾಗಿ ಹಂಡೆಗೆ ಹಾಕ್ತಾರೆ. ಆದರೆ ಈ ಗೋಟ್ ಅಡಿಕೆ ಸುಲಿದು ಕ್ಲೀನ್ ಆಗಿರೋಂತಹ ಅಡಿಕೆಯನ್ನು ಡೈರೆಕ್ಟಾಗಿ ಹಂಡೆಗೆ ಹಾಕೋದಿಲ್ಲ. ಇದನ್ನು ಒಂದು ಸರಿ ವಾಶ್ ಮಾಡಿ ಹಾಕ್ತಾರೆ. ಆ ವಾಶ್ ಮಾಡೋ ಪ್ರೋಸೆಸ್ಸು ತೋರಿಸ್ತೀನಿ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಡಿಕೆ. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ವಾಶ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಈ ಮಷಿನ್ ಯೂಸ್ ಮಾಡ್ತಿರೋರು. ನಮ್ಮಲ್ಲಿ ಮಾಡ್ತಾರೆ, ಯಾಕಂದರೆ ಅದು 3 ಸರಿ ಹಾಕಿರ್ತಾರಲ್ಲ ಮಷೀನಿಗೆ. ಸೊ ಅದು ಸಣ್ಣ ಪೌಡರ್ ಥರ ಆಗುತ್ತೆ ಒಂದೊಂದು ಸರಿ. ಅಂದರೆ ಅದು ಸಿಪ್ಪೆಯಿಂದನೋ ಅಥವಾ ಅಡಿಕೆಯಿಂದನೋ ಗೊತ್ತಿಲ್ಲ, ಒಂಥರ ಹಿಟ್ಟು ಥರ ಉಳ್ಕೊಂಡಿರುತ್ತೆ. ನೀವು ಆ ನೀರಲ್ಲೇ ಗೊತ್ತಾಗುತ್ತೆ. ನೀರೇ ಸ್ವಲ್ಪ ಕ್ರೀಮ್ ಕಲರ್ ಇದೆ. ಸೊ ಅದಕ್ಕಾಗಿ ಏನೋ ಬಹುಶಃ ತೊಳಿತಾರೆ. ಯಾಕಂದರೆ ಅದು ಸಮೇತ ಹಾಕ್ಬಿಟ್ರೆ, ಆ ಹಿಟ್ಟಿನ ಸಮೇತ ಹಾಕಿದ್ರೆ ಅಡಿಕೆ ಅಲ್ಲಿ ಚೊಗರು ಹಾಳಾಗುತ್ತೆ. ನಾನು ಚೊಗರು ಅಂತ ಲಾಸ್ಟ್ ಟೈಮ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ನೋಡಿದವ್ರಿಗೆ ಗೊತ್ತಾಗುತ್ತೆ ಇದೇನಪ್ಪ ಚೊಗರು ಹೇಳ್ತಿದ್ದಾಳೆ ಅನ್ಕೋಬೋದು. ಸೊ ಅದು ಚೊಗರು ಹಾಳಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ತೊಳಿತಾರೆ. ಸೊ ನೋಡಿ ಆ ಬುಟ್ಟಿ ಹೇಗಿದೆ, ನೀರು ಎಷ್ಟು ಬೇಗ ಇಳಿದು ಹೋಗ್ತಾ ಇದೆ. ಅದನ್ನು ಇನ್ನೊಂದು ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡಿ ಸೀದಾ ತೊಗೊಂಡೋಗಿ ಅದು ಹಂಡೆ ಹತ್ರ ಇಡ್ತಾರೆ. ಸೊ ಇಷ್ಟೆಲ್ಲ ಪ್ರಾಸೆಸ್ ಆಗುತ್ತೆ. ಹೀಗೆ ಉಳಿದಿರೋಂತಹ ಎಲ್ಲ ಅಡಿಕೆನೂ ಈ ರೀತಿಯೇ ಸೇಮ್ ಪ್ರಾಸೆಸ್ಸಲ್ಲಿ ತೊಳೆದು ಇನ್ನೊಂದು ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ಈ ಅಡಿಕೆನೂ ಅಷ್ಟೇ ಸೇಮು ಗ್ರೀನ್ ಅಡಿಕೆಕಾಯಿನ ಯಾವ ರೀತಿ ಬೇಯಿಸಿದೆ ಅಂತ ತೋರಿಸಿದ್ನಲ್ಲ, ಸೇಮ್ ಪ್ರಾಸೆಸ್ಸಲ್ಲೇ ಬೇಯಿಸೋದು ಅಂಥ ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಚೊಗರೊಂದಿಗೆ ಬೇಯಿಸೋದು. ಹೀಗೆ ಗೋಟಡಿಕೆ ಕ್ಲೀನಾಗಿರೋ ಅಡಿಕೆಗಳು ಒಂದೆರಡು ಬುಟ್ಟಿ ಮಾತ್ರ ಇದ್ದರೆ ಈ ಗ್ರೀನ್ ಅಡಿಕೆಕಾಯಿ ಜೊತೆನೇ ಮಿಕ್ಸ್ ಮಾಡಿ ಬೇಯಿಸ್ಬಿಡ್ತಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಒಲೆ ಬಗ್ಗೆನೂ ಹೇಳಿದ್ದೀನಿ. ಇದು ಸಿಪ್ಪೆ ಹಾಕಿ ಬೆಂಕಿ ಹಾಕುವಂತಹ ಒಲೆ, ಹಾಗೆ ಸೌದೆ ಕೂಡ ಹಾಕ್ಬೋದು, ಇದೆಲ್ಲ ಹೇಳಿದ್ದೀನಿ. ಸೊ ಅದಕ್ಕಾಗಿ ಹೇಳಿದ್ದು, ಮತ್ತೊಮ್ಮೆ ಪಾರ್ಟ್ 1 ನೋಡ್ಕೊಂಬನ್ನಿ, ನೀಟಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಸುಲಿದಿರುವಂತಹ ಗೋಟಡಿಕೆ ಒಂದು ಹಂಡೆ ಆಗೋಷ್ಟು ಇದ್ದರೆ ಅದನ್ನು ಸೆಪ್ರೇಟಾಗೇ ಬೇಯಿಸ್ತಾರೆ. ಆ್ಯಂಡ್ ಈ ತೋಡಿ ತೆಗೆದಿರುವಂತಹ ಅಡಿಕೆನ ಅಂಗಳದಲ್ಲಿ ಒಂದು ಟಾರ್ಪಲ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾರೆ. ಅದನ್ನೆಲ್ಲ ತೋರಿಸಿದ್ನಲ್ಲ ಅಂತ ನಾನು ತೋರ್ಸಕ್ಕೆ ಹೋಗಲಿಲ್ಲ. ಆ್ಯಂಡ್ ನೀವೀಗ ನೋಡಿರೋದು ಇದೇ ಗೋಟಡಿಕೆ ಸುಲಿದು ಕ್ಲೀನ್ ಮಾಡಿದ್ದೀವಲ್ಲ, ಅದು ಹರಗಿರೋದು, ಅಂದರೆ ಸ್ಪ್ರೆಡ್ ಮಾಡಿದ್ದೀವಿ. ಇದನ್ನು ಹರಗದು ಅಂತಲೇ ಹೇಳೋದು ನಮ್ಮ ಮಲೆನಾಡು ಭಾಷೆಯಲ್ಲಿ. ಇದಕ್ಕೆ ಆಲ್ಮೋಸ್ಟ್ 8 ಡೇಸೇ ಬೇಕಾಗುತ್ತೆ. ಗ್ರೀನ್ ಅಡಿಕೆಕಾಯಿ ಎಲ್ಲ ಒಂದು 5 ಡೇಸಲ್ಲೆಲ್ಲ ಒಣಗುತ್ತೆ ಕಂಪ್ಲೀಟಾಗಿ. ಬಟ್ ಈ ಗೋಟಡಿಕೆ ಒಣಗೋದಕ್ಕೆ 8 ಡೇಸ್ ಬೇಕಾಗುತ್ತೆ. ಸೊ ಫೈನಲಿ ಇದಿಷ್ಟು ಗೋಟಡಿಕೆಯ ಕೆಲಸ ಅಥವಾ ಪ್ರೊಸೀಜರ್ ಆಯಿತು. ಯಾವ್ಯಾವ ರೀತಿ ಸುಲಿತೀವಿ, ಇದಕ್ಕೆ ಎಷ್ಟೆಲ್ಲ ಕೆಲಸ ಇದೆ ಅಂತ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮಲ್ಲಿ ಅಡಿಕೆ ಒಣಗಿದೆಯಾ ಅಂತ ನೋಡೋಕ್ಕೆ ಒಂದು ಕತ್ರಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಇದು ಆ್ಯಕ್ಚುಲಿ ಮಲೆನಾಡು ಸೈಡಲ್ಲಿ ಎಲ್ಲರ ಮನೇಲೂ ಇರುತ್ತೆ, ಬಟ್ ಯಾರು ನೋಡಿಲ್ವೋ ಅವರಿಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು. ಯಾಕಂದರೆ ಮದುವೆ ಆದ ಸ್ಟಾರ್ಟಿಂಗ್ ನನಗೆ ಇದೆಲ್ಲ ಸ್ಪೆಷಲ್ಲಾಗೆ ಕಾಣಿಸ್ತಾ ಇತ್ತು. ಅಫ್ಕೋರ್ಸ್ ಶಿವಮೊಗ್ಗದವಳು, ನಾನು ಮಲೆನಾಡೋಳೆ, ಬಟ್ ನಮ್ಮಲ್ಲಿ ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 50 ವರ್ಷದ ಹಿಂದಿನ ಕತ್ರಿ. ನೋಡಿ ಪ್ರದೀಪ್ ಎಷ್ಟು ನೀಟಾಗಿ ಕಟ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಒಂದ್ಸರಿ ಕಟ್ ಮಾಡೋಕ್ಕೆ ಹೋಗಿ ನನ್ನ ಕೈಯೇ ಸ್ವಲ್ಪ ಗಾಯ ಮಾಡ್ಕೊಂಡ್ಬಿಟ್ಟಿದ್ದೆ. ಅದು ನೋಡಿದಷ್ಟು ಈಸಿ ಇಲ್ಲ ಹಿಡ್ಕೊಂಡು ಕಟ್ ಮಾಡೋದು. ಹಾಗೆ ಗೊತ್ತಿಲ್ಲದವ್ರಿಗೆ ಎಲ್ಲದೂ ಡಿಫ್ರೆಂಟಾಗೇ ಕಾಣುತ್ತೆ, ಅದಕ್ಕಾಗಿ ತೋರಿಸ್ತಿದ್ದೀನಿ. ಇದೀಗ ಕಂಪ್ಲೀಟಾಗಿ ಒಣಗಿರುವಂತಹ ಅಡಿಕೆನೇ ತೋರಿಸ್ತಾ ಇರೋದು ಇವರು. ಹೀಗೆ ಕಟ್ ಮಾಡಿ ನೋಡ್ತೀವಿ, ಇದು ಒಳಗಡೆ ಈ ರೀತಿ ಇದ್ದರೆ ಅದು ಒಣಗಿದೆ ಅಂತ ಕಂಪ್ಲೀಟಾಗಿ. ಆ್ಯಂಡ್ ಇಷ್ಟಕ್ಕೆ ಅಡಿಕೆ ಕೆಲಸ ಮುಗೀತು ಅಂದ್ಕೋಬೇಡಿ, ಇದನ್ನು ಇನ್ನೂ ಆರಿಸೋ ಕೆಲಸ ಇದೆ ಅಂತ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಹಾಗೆ ಈಗಲೂ ಹೇಳ್ತಾ ಇದ್ದೀನಿ. ಆ ಅಡಿಕೆ ಆರಿಸೋ ಕೆಲಸ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದ್ದು ನಿಮಗೆ ಗೊತ್ತಾಗಬೇಕು ಅಂದರೆ ಅಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅಥವಾ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್ ಬಾಯ್.